ಈ ಯೂನಿವರ್ಸ್ಗೆ ಯಾವುದೇ ಸೆಂಟರ್ ಇಲ್ಲ. ದಿಸ್ ಯೂನಿವರ್ಸ್ ಹ್ಯಾಸ್ ನೋ ಸೆಂಟರ್ ಎಟ್ ಆಲ್. ಸೆಂಟರ್ ಯಾಕಿಲ್ಲ ಅಂದ್ರೆ ಇದಕ್ಕೆ ಬಿಗಿನಿಂಗ್ ಇಲ್ಲ ಅಂತ ಇಲ್ಲ. ದೇರ್ ಇಸ್ ನೋ ಬಿಗಿನಿಂಗ್, ದೇರ್ ಇಸ್ ನೋ ಎಂಡ್. ಹಂಗಾಗಿ ಭಗವಂತನಿಗೂ ಕೂಡ ಬಿಗಿನಿಂಗ್ ಇಲ್ಲ, ಅಂತ ಇಲ್ಲ, ಅನಾದಿ ಅನಂತ ಅಂತ ಹೇಳ್ತೀವಿ ಅಲ್ವಾ. ಆದಿನೂ ಇಲ್ಲ, ಅಂತನೂ ಇಲ್ಲ, ಅನಾದಿ ಅನಂತ. ದೇರ್ ಇಸ್ ನೋ ಬಿಗಿನಿಂಗ್, ದೇರ್ ಇಸ್ ನೋ ಎಂಡ್. ಈ ಯೂನಿವರ್ಸ್ ಕೂಡ ಅನಾದಿ ಅನಂತ. ಇದಕ್ಕೂ ಕೂಡ ಬಿಗಿನಿಂಗ್ ಇಲ್ಲೂ ಇಲ್ಲ, ಎಂಡ್ ಇಲ್ಲೂ ಇಲ್ಲ. ಸೊ ಯೂನಿವರ್ಸೇ ಭಗವಂತ ಅಂತಾನೂ ಕೂಡ ಹೇಳ್ತೀವಿ. ಈ ಬಿಗಿನಿಂಗ್ ಎಂಡ್ ಇಲ್ಲ ಅಂದಾಗ ಇದರ ಸೆಂಟರ್ ಇರಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವ್ದಾದ್ರು ಒಂದು ಸೆಂಟರ್ ಇರ್ಬೇಕಂದ್ರೆ ಎಲ್ಲ ಒಂದು ಬಿಗಿನಿಂಗ್, ಎಲ್ಲ ಒಂದು ಎಂಡ್ ಇರಬೇಕು. ಇಲ್ಲಿಂದ ಶುರು ಆಗ್ತಿದೆ, ಇಲ್ಲಿ ಎಂಡ್ ಆಗ್ತಾ ಇದ್ರೆ ಇಲ್ಲೆಲ್ಲ ಒಂದ್ ಕಡೆ ಸೆಂಟರ್ ಬರುತ್ತೆ. ಬಟ್ ಇದು ಬಿಗಿನಿಂಗು ಇಲ್ಲ, ಎಂಡು ಇಲ್ಲ ಅಂದಾಗ ಸೆಂಟರ್ ಇರಕ್ ಸಾಧ್ಯ. ಸೊ ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕು ಅಂತಿದ್ರೆ ಈ ಯೂನಿವರ್ಸ್ಗೆ ಸೆಂಟರ್ ಯಾರು ಗೊತ್ತಾ? ನೀವೇ. ನಿಮ್ ಸೆಂಟರ್ ನಿಮ್ಮ ನೆವಲ್. ಹಂಗಾಗಿ ಈ ನೆವಲ್ಲೇ ನಿಮ್ಮ ನಾಭಿ ಏನಿದೆ ಈ ಯೂನಿವರ್ಸ್ಗೂ ಕೂಡ ಸೆಂಟರ್ ವಿತ್ ರೆಫರೆನ್ಸ್ ಟು ಯು. ನೀವಿದ್ರೇನೆ ನಿಮ್ಗೆ ಈ ಜಗತ್ತು. ನೀವೇ ಇಲ್ಲ ಅಂದ್ರೆ ನಿಮಗ್ ಸಂಬಂಧಪಟ್ಟಿದ ಯಾವ ವಸ್ತುನು ಕೂಡ ನಿಮಗಿಲ್ಲ. ಜಗತ್ತಿಗೆ ಇರ್ಬೋದು, ಬಟ್ ನಿಮ್ಗಿಲ್ಲ. ಎಷ್ಟೋ ಸತಿ ನಾವು ಹೊರಗಿನ ಸಂಬಂಧಗಳನ್ನ, ಹೊರಗಿನ ಏನೋ ನಮ್ಮ ಆಗು ಹೋಗುಗಳನ್ನ, ಹೊರಗಿನ ಮನೆ ಅಂತಸ್ತುಗಳನ್ನ, ಶ್ರೀಮಂತಿಕೆಯನ್ನ, ಬಡತನವನ್ನ, ಜಾಬ್ನ ಎಷ್ಟು ಪ್ರಿಫರೆನ್ಸ್ ಕೊಟ್ಬಿಡ್ತೀವಿ ಅಂದ್ರೆ ಅದಕ್ಕೋಸ್ಕರ ನಮ್ಮನ್ನ ನಾವು ಎಂಡ್ ಮಾಡ್ಬಿಡ್ತೀವಿ. ಬಟ್ ನಾವು ಮರ್ತೋಗ್ತೀವಿ, ನಾವಿದ್ರೆ ನಮ್ಮ ಜೊತೆಗೆ ಇವೆಲ್ಲ ಕನೆಕ್ಟ್ ಆಗಿರುತ್ತೆ. ನಾವಿಲ್ಲ ಅಂದ್ರೆ ನಮ್ಗೆ ಏನು ಇಲ್ಲ ಅಂತ. ಈಗ ನಿಮ್ ಜಾಬ್ ಇದೆ, ನೀವಿದ್ರೆ ತಾನೇ ನಿಮ್ ಜಾಬ್. ನೀವೇ ಇಲ್ಲ ಅಂದ್ರೆ ನಿಮ್ ಜಾಬ್ ಇಲ್ಲ, ಬೇರೆ ಯಾರ್ದು ಆಯ್ತು. ಯು ಆರ್ ಇಂಪಾರ್ಟೆಂಟ್. ನೀವಿದ್ರೆ ನಿಮ್ಮ ಹೆಂಡತಿ, ನಿಮ್ ಗಂಡ ಇದ್ದಾರೆ. ನೀವಿದ್ರೆ ನಿಮ್ ಮಕ್ಕಳು, ನೀವಿದ್ರೆ ನಿಮ್ ಮನೆ, ನೀವಿದ್ರೆ ನಿಮ್ ಜಾಬ್, ನೀವಿದ್ರೆ ನಿಮ್ಮ ಶ್ರೀಮಂತಿಕೆ, ನೀವಿದ್ರೆ ನಿಮ್ ಬಡತನ, ನೀವಿದ್ರೆ ನಿಮ್ಮ ಸಂಬಂಧಗಳು, ನೀವಿದ್ರೆ ನಿಮ್ಮ ಫ್ರೆಂಡ್ಸು, ನೀವಿದ್ರೆ ಮಿಕ್ಕಿರೋದೆಲ್ಲ ಏನೇನಿದೆ ಜಗತ್ತಿದೆ ನಿಮ್ಮ ಸುತ್ತಲೂ ರಿವಾಲ್ವ್ ಆಗ್ತಾ ಇದೆ. ಎವ್ರಿಥಿಂಗ್ ಇಸ್ ರೊಟೇಟಿಂಗ್ ಅರೌಂಡ್ ಯು. ಯು ಆರ್ ದ ಸೆಂಟರ್ ಆಫ್ ಯುವರ್ ಲೈಫ್. ನೀವೇ ಇಲ್ಲ ಅಂತಂದ್ರೆ, ನೀವೇ ಬಿದ್ದು ಹೋದ್ರೆ ನಿಮಗೋಸ್ಕರ ಇವೆಲ್ಲ ಬಿದ್ದಂಗಿದೆ, ರೈಟ್? ಸೊ ಯು ಆರ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಲೈಫ್ ಬಿಕಾಸ್ ಯು ಆರ್ ದ ಸೆಂಟರ್ ಆಫ್ ದಿಸ್ ಹೋಲ್ ಯೂನಿವರ್ಸ್. ಅನ್ಫಾರ್ಚುನೇಟ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮನ್ನ ನಾವು ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ. ನಾವುಗಳು ನೋಡ್ತೀವಿ, ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ, ನ್ಯೂಸ್ ಅಲ್ಲಿ ಬರುತ್ತೆ, ಯಾರೋ ಒಬ್ರು ತುಂಬಾ ಸಾಲ ಮಾಡ್ಕೊಂಡ್ಬಿಟ್ರು ಅಂತ ಸುಸೈಡ್ ಮಾಡ್ಬಿಟ್ರು, ಫ್ಯಾಮಿಲಿ ಸಮೇತ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಜಸ್ಟ್ ಬಿಕಾಸ್ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ರು, ತೀರ್ಸಕ್ ಆಗ್ತಾ ಇಲ್ಲ. ಇನ್ ಕೆಲವರು ಜಾಬ್ ಹೋಗ್ಬಿಟ್ಟಿದೆ ಅಂತ ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಇನ್ ಕೆಲವರು ಗಂಡ ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಕೈ ಕೊಟ್ಬಿಟ್ರು ಅಂತ ಸಾಯಕ್ ಹೋಗ್ಬಿಡ್ತಾರೆ. ಇನ್ ಕೆಲವರು ಸಮಾಜದಲ್ಲಿ ಏನೋ ಅವಮಾನ ಆಯ್ತು, ಅಯ್ಯೋ ನನ್ಗೆ ಈ ತರ ಅವಮಾನ ಆಗೋಯ್ತು, ಸಾಯ್ಲಿಕ್ಕೆ ಹೋಗ್ಬಿಡ್ತಾರೆ. ಇದೆಲ್ಲ ಆಗ್ತಾ ಇರೋದು ನಿಮ್ಗೆ ಲಾಸ್ ಆಯ್ತು, ನಿಮ್ ಪ್ರಾಫಿಟ್ ಆಯ್ತು, ನಿಮ್ ಜಾಬ್ ಇದೆ, ಜಾಬ್ ಹೋಯ್ತು, ಗಂಡ ಇದ್ದಾನೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಇವೆಲ್ಲ ಇರೋದರ ಕಾರಣ ನೀವ್ ಇದ್ರೆ ಇವೆಲ್ಲ ಇದೆ. ನೀವಿಲ್ಲ ಅಂದ್ರೆ ಇದ್ಯಾವುದೂ ಇಲ್ಲ. ಹಾಗಾಗಿ ನೀವು ಫಸ್ಟ್ ಇರ್ಬೇಕು. ನೀವು ಇದ್ದು ಇದನ್ನೆಲ್ಲ ಜಯಿಸ್ಬೇಕು. ಫಸ್ಟ್ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಯುವರ್ ಸೆಲ್ಫ್. ಯಾವಾಗ ನಿಮಗೆ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಶುರು ಮಾಡ್ತೀರಿ, ಆವಾಗ ನಿಮ್ಮ ಜೀವನದಲ್ಲಿ ಬಂದಿರುವಂತ ಎಲ್ಲ ತೊಂದರೆಗಳು ಆಟೋಮೆಟಿಕ್ ಆಗಿ ಸಾಲ್ವ್ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಯಾವಾಗ ನಮಗ್ ನಾವು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಆವಾಗ ನಮ್ಮ ತೊಂದರೆಗಳು ನಮ್ಗೆ ತುಂಬಾ ದೊಡ್ಡದನ್ಸುತ್ತೆ. ನಮ್ಮ ಜೀವನದಲ್ಲಿ ಏನೇ ತೊಂದರೆ ಇರ್ಬೋದು, ಲಾಸ್ ಆಗಿರ್ಬೋದು, ಜಾಬ್ ಬಿಟ್ಟು ಹೋಗಿರ್ಬೋದು, ಗಂಡ ಹೆಂಡತಿ ಬಿಟ್ಟು ಹೋಗಿರ್ಬೋದು, ಮಕ್ಕಳು ನಮ್ಮ ಮಾತು ಕೇಳದೆ ಇರ್ಬೋದು, ಸಮಾಜದಲ್ಲಿ ಏನೋ ಒಂದು ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್ ಆಲ್ ಬಿಕಾಸ್ ಯು ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಯುವರ್ ಸೆಲ್ಫ್. ನಿಮಗ್ ನೀವು ಫಸ್ಟ್ ಪ್ರಾಮುಖ್ಯತೆ ಕೊಡ್ಬೇಕು, ನಿಮಗ್ ನೀವು ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಯಾವಾಗ ನಿಮಗ್ ನೀವು ಇಂಪಾರ್ಟೆನ್ಸ್ ಕೊಡ್ತೀರಿ, ಇದೆಲ್ಲ ನೀವು ಏನ್ ಕಳ್ಕೊತೀರ ಅದನ್ನ ಮತ್ತೆ ಗಳಿಸ್ಬೋದು. ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್ ಮೈ ಡಿಯರ್ ಫ್ರೆಂಡ್ಸ್. ಈ ಜಗತ್ತಿನಲ್ಲಿ ಏನು ಕಷ್ಟ ಇಲ್ಲ ರೀ, ಏನು ಪರ್ಮನೆಂಟು ಅಲ್ಲ.
ಅನಾದಿ ಕಾಲದಿಂದ ನೋಡ್ತಾ ಇದ್ದೀವಿ. ಎಷ್ಟೋ ರಾಜ ಮಹಾರಾಜರು ಆಗಿನ ಕಾಲದಲ್ಲಿ ಇವತ್ತು ಭಿಕಾರಿಗಳಾಗಿದ್ದಾರೆ. ಅವರು ನೆಕ್ಸ್ಟ್ ಜನರೇಷನ್ಸ್ಗಳು ಒಂದಾನೊಂದು ಕಾಲದಲ್ಲಿ ಏನು ಇಲ್ದಿರೋರು ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ. ಇಲ್ವಾ? ನೀವೇ ನಿಮ್ ಸುತ್ತಮುತ್ತ ನೋಡಿ, ದೂರ ನೋಡೋದು, ನಿಮ್ ಸುತ್ತಮುತ್ತ ಇರುವಂತ ಜನರನ್ನು ನೋಡಿ, ನಿಮ್ಮ ರಿಲೇಷನ್, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರುವಂತ ಜನರನ್ನು ಸ್ವಲ್ಪ ಗಮನಿಸಿ. ಅವರಲ್ಲಿ ಎಷ್ಟೋ ಜನ ಒಂದಾನೊಂದು ಕಾಲದಲ್ಲಿ ಏನೂ ಇರ್ಲಿಲ್ಲ, ಇವತ್ತು ಅವ್ರ ಹತ್ರ ಎಲ್ಲ ಇದೆ. ಅದ್ರಲ್ಲಿ ಎಷ್ಟೋ ಜನ ಒಂದೊಂದೊಂದು ಕಾಲದಲ್ಲಿ ತುಂಬಾ ಏನು ಎಷ್ಟೋ ಸರಿ ಹೇಳ್ತೇವಲ್ಲ, ತಾತ ಮುತ್ತಾತ ಏನ್ ಮೆರಿತಾ ಇದ್ರಪ್ಪ, ಏನ್ ಶ್ರೀಮಂತಿಕೆ ಇತ್ತು, ಏನ್ ಅಂತಸ್ತಿತ್ತು, ಅವ್ರ ಮಕ್ಳು ಇವತ್ತು ಊಟಕ್ಕೂ ಗತಿ ಇಲ್ಲ ಅಂತ ಹೇಳ್ತಾರೆ. ಇಲ್ವಾ? ನಮ್ ಸುತ್ತಮುತ್ತ ಇದನ್ನ ನೋಡ್ತಾ ನೋಡ್ತಾನು ಕೂಡ ನಮ್ಗೆ ಅರ್ಥ ಆಗೋದಿಲ್ಲ. ನೋಡಿ, ದಿಸ್ ಲೈಫ್ ಇಸ್ ನಾಟ್ ಪರ್ಮನೆಂಟ್ ಅಂತ. ದಿಸ್ ಲೈಫ್ ಅಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ಅಂತ. ಎವ್ರಿಥಿಂಗ್ ಇಸ್ ಟೆಂಪರರಿ. ವಾಟ್ ಈಸ್ ಪರ್ಮನೆಂಟ್? ಯು are permanent in this world. When I say you, that doesn't mean your body. ಈ ದೇಹನೂ ಪರ್ಮನೆಂಟ್ ಅಲ್ಲ. ಆದ್ರೆ ಈ ದೇಹದಲ್ಲಿ ನಾವು ಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಯು ಆರ್ ಟ್ರಾವೆಲಿಂಗ್ ಇನ್ ದಿಸ್ ಬಾಡಿ. ದಿಸ್ ಬಾಡಿ ಇಸ್ ಜಸ್ಟ್ ಲೈಕ್ ಅ ವೆಹಿಕಲ್ ಫಾರ್ ಯು ಟು ಟ್ರಾವೆಲ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಈ ಜಗತ್ತಿಗೆ, ಈ ಭೂಮಿ ಮೇಲೆ ನಾವು ಬಂದಿದ್ದೀವಿ. ಈ ದೇಹ ಈ ಭೂಮಿ ಮೇಲೆ ನಮ್ಮ ಜೀವನ ನಡೆಸಲಿಕ್ಕೆ ಒಂದು ವೆಹಿಕಲ್ ತರ. ನಾವು ಕಾರು ಅಥವಾ ಯಾವುದೋ ಒಂದು ಟೂ ವೀಲರ್ ಏನೋ ಇಟ್ಕೊಂಡಿರ್ತೀವಿ ಟ್ರಾವೆಲ್ ಮಾಡ್ಲಿಕ್ಕೆ. ಮನೆಯಿಂದ ಎಲ್ಲ ಆಫೀಸ್ಗೆ ಹೋಗ್ಬೇಕು, ಮನೆಯಿಂದ ಇನ್ನೆಲ್ಲ ಹೋಗ್ಬೇಕು, ಮನೆಯಿಂದ ಬೇರೆ ಊರಿಗೆ ಹೋಗ್ಬೇಕು. ಸೊ ಟೂ ವೀಲರು, ಕಾರು, ಸೈಕಲ್, ಬಸ್ಸು, ಟ್ರೈನು, ಫ್ಲೈಟು ಏನೋ ಒಂದು ಯೂಸ್ ಮಾಡ್ತೀವಿ. ಸೊ ದಟ್ ವೆಹಿಕಲ್ ವಿ ಆರ್ ಯೂಸಿಂಗ್, ದಟ್ ವೆಹಿಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರಾವೆಲ್ ಮಾಡಬೇಕು ಅಂದ್ರೆ ಆ ವೆಹಿಕಲ್ ಇರಲೇಬೇಕು. ನಾವು ಕೂಡ ಈ ಜಗತ್ತಿನಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಬಂದಿರೋದು. ಟ್ರಾವೆಲ್ ಮಾಡಬೇಕು, ಕರೆಕ್ಟಾಗಿ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಈ ದೇಹ ಕರೆಕ್ಟಾಗಿ ಇರಬೇಕು. ಫಸ್ಟ್ ಎಲ್ಲ ಟ್ರಿಪ್ ಹೋಗ್ತೀರಪ್ಪ ಕಾರ್ ತಗೊಂಡು, ಆ ಕಾರಲ್ಲಿ ಆಯಿಲ್ ಸರಿ ಇಲ್ಲ, ಕೂಲೆಂಟ್ ಸರಿ ಇಲ್ಲ, ಅವಾಗ ಗಡಗಡ ಅಂತ ಸೌಂಡ್ ಬರ್ತಾ ಇದೆ, ಅವಾಗ ಸ್ಟಾಪ್ ಆಗ್ತಾ ಇದೆ. ಅಲ್ಲ ನೀವು ಎಲ್ಲ ಟ್ರಿಪ್ ಹೋಗಕ್ಕಾಗತ್ತಾ? ಫ್ಯಾಮಿಲಿ ಜೊತೆಗೆ ಹೋದ್ರೆ ಎಲ್ಲರೂ ಮಕ್ಕಳು ಹೆಂಡತಿ ಎಲ್ಲ ಚೆನ್ನಾಗಿ ಬೈತಾರೆ, ಇಂಥ ಕಾರ್ ಇಟ್ಕೊಂಡಿದ್ರಿ, ಕಾರ್ ಸರ್ವಿಸ್ ಮಾಡ್ಸಲ್ಲ, ಕಾರ್ ಸರಿಯಾಗಿ ಇಟ್ಕೊಳಲ್ಲ ಅಂತ ಅಲ್ವಾ? ಬೇಡ ನಮ್ಮ ಮನೆಗೆ ಬಿಟ್ಬಿಡಿ ಅಂತ. ಎಲ್ಲೂ ಹೋಗಕ್ಕಾಗಲ್ಲ. ಸೊ ಎಲ್ಲ ಟ್ರಾವೆಲಿಂಗ್ ಮಾಡ್ಬೇಕು. ಟ್ರಾವೆಲಿಂಗ್ ಸ್ಮೂತ್ ಆಗಿರ್ಬೇಕು ಅಂದ್ರೆ ಫಸ್ಟ್ ಯಾವ ವೆಹಿಕಲ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅದು ಸ್ಮೂತ್ ಆಗಿರ್ಬೇಕು, ಅದು ಚೆನ್ನಾಗಿರ್ಬೇಕು, ಅದು ಕರೆಕ್ಟ್ ಆಗಿರ್ಬೇಕು. ಹಾಗೇನೆ ಈ ದೇಹದಲ್ಲಿ, ಈ ಜಗತ್ನಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಯು ಆರ್ ಪರ್ಮನೆಂಟ್. ದಿಸ್ ಬಾಡಿ ಇಸ್ ನಾಟ್ ಪರ್ಮನೆಂಟ್, ಟೆಂಪರರಿ. ಆದ್ರೂ ಕೂಡ ಈ ಜಗತ್ನಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ದೇಹ ಭಗವಂತ ಕೊಟ್ಟಿದ್ದಾನೆ. ಇಲ್ಲಿ ತನಕ ಈ ದೇಹದಲ್ಲಿ ಯಾತ್ರೆ ಮಾಡಬೇಕಾಗಿದೆ, ಅಲ್ಲಿ ತನಕ ಈ ದೇಹವನ್ನ ಕರೆಕ್ಟಾಗಿ ಇಟ್ಕೋಬೇಕು ನಾವು. ಈ ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇದೆ, ರೈಟ್? ಸೊ ಜಗತ್ತಿಂದ ಜಗತ್ತಿಂದ ಹೋಗ್ಬಾರ್ದು. ಸೋತು ಹೋದ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲಿ ತನಕ ಸೋಲೋದಿಲ್ಲ, ಯಾವಾಗ ಸೋಲ್ತೀವಿ, ಯಾವಾಗ ನೀವು ಸೋಲನ್ನ ಒಪ್ಕೊಂಡ್ಬಿಡ್ತೀರಿ, ಅವಾಗ ನೀವು ಸೋತು ಹೋಗ್ತೀರಿ. ಇದ್ರಲ್ಲೂ ಮಜಾ ಇದೆ ನೋಡಿ. ಈ ಗೇಮ್ ಆಫ್ ಲೈಫ್ ಏನಿದೆಯಲ್ಲ, ಈ ಗೇಮ್ ಆಫ್ ಲೈಫ್ ಅಲ್ಲಿ ಸೋಲ್ ಅನ್ನೋದಿಲ್ಲ. ಸೋಲ್ ಅನ್ನೋದು ನಿಮ್ ಮನ್ಸಲ್ಲಿದೆ. ನೀವು ಸೋಲನ್ನ ಒಪ್ಕೊಂಡ್ಬಿಟ್ರೆ ಸೋತಂಗೇನೆ. ಎಲ್ಲಿ ತನಕ ನೀವು ಸೋಲನ್ನ ಒಪ್ಕೊಳ್ಳೋದಿಲ್ಲ, ಅಲ್ಲಿ ತನಕ ನೀವು ಸೋಲೋದಿಲ್ಲ ರೀ. ನಾವು ಎಷ್ಟೋ ಜನ ನೋಡ್ತೇವಲ್ಲ, ಜೀವನ ಪರ್ಯಂತ ಫೈಟ್ ಮಾಡ್ತಾ ಇರ್ತಾರೆ. ಕೆಲವರು ಸಣ್ಣ ಪುಟ್ಟದಕ್ಕೆ ಹೆದರಿ ಜೀವನ ಅಂತ್ಯ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಮಾಡೇ ಬಿಡ್ತಾರೆ, ರೈಟ್? ಸೊ ದಿಸ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಬಾಡಿ ಇಸ್ ವೆರಿ ಇಂಪಾರ್ಟೆಂಟ್. ಈ ದೇಹದಲ್ಲಿ ನೀವು ಈ ಜೀವನದ ಯಾತ್ರೆಯನ್ನ ಮಾಡ್ತಾ ಇದ್ದೀರಿ. ಸೊ ದಿಸ್ ಇಸ್ ಲೈಕ್ ಅ ವೆಹಿಕಲ್, ದೋ ದಿಸ್ ಇಸ್ ನಾಟ್ ಪರ್ಮನೆಂಟ್. ಆದ್ರೂ ಕೂಡ ಈ ಜಗತ್ತಿನಲ್ಲಿ ನೀವು ನಿಮ್ಮ ಜೀವನ ಮುಂದಕ್ಕೆ ನಡೆಸಬೇಕು ಅಂದ್ರೆ ಈ ದೇಹ ತುಂಬಾ ಇಂಪಾರ್ಟೆಂಟು. ಈ ದೇಹ ಇಲ್ಲದೆ ನೀವು ಏನು ಮಾಡೋಕ್ಕಾಗಲ್ಲ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಹೇಳುತ್ತೆ, ಕಾಳಿದಾಸರು ಹೇಳ್ತಾರೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂದ್ರೆ ಈ ದೇಹದಿಂದಾನೇ, ಈ ದೇಹದಲ್ಲೇ ಎಲ್ಲವನ್ನು ನಾವು ಸಾಧಿಸಬಹುದು. ದೇಹ ಇಲ್ಲ ಅಂದ್ರೆ ನಾವು ಏನು ಸಾಧಿಸಕ್ಕಾಗೋದಿಲ್ಲ. ಅಂಡ್ ದ ಬ್ಯೂಟಿ ಈಸ್ ನೋಡಿ, ನೀವು ದೇಹ ಬಿಟ್ಬಿಟ್ರು ಕೂಡ ನಿಮ್ಮ ಕರ್ಮಗಳು ನಿಮ್ಮನ್ನು ಬಿಡೋದಿಲ್ಲ.
ಎಷ್ಟೋ ಜನ ನಮ್ಮಲ್ಲಿ ತುಂಬಾ ತಪ್ಪು ಕಲ್ಪನೆಗಳನ್ನ ಕಟ್ಕೊಂಡ್ಬಿಟ್ಟಿದೀವಿ. ದೇಹ ಜೊತೆಗೆ ತಾನೇ ಎಲ್ಲ ಕನೆಕ್ಟ್ ಆಗಿ, ದೇಹ ಬಿಟ್ಟು ಎಲ್ಲ ಬಿಟ್ಟು ಹೋಗತ್ತಂತ. ದೇಹ ಬಿಟ್ಟು ಕೂಡ ಎಲ್ಲ ಬಿಟ್ಟು ಹೋಗೋದಿಲ್ಲ. ಮತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಇನ್ನೊಂದು ದೇಹ ಪಡಿಲೇಬೇಕು, ಮತ್ತೆ ಇಂದ ಶುರು ಮಾಡ್ಲೇಬೇಕು. ಬಿಕಾಸ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಡೋಂಟ್ ಕಂಪ್ಲೀಟ್ ಯುವರ್ ಎಕ್ಸ್ಪೀರಿಯನ್ಸಸ್, ಯು ಕ್ಯಾನಾಟ್ ಗೋ ಔಟ್ ಆಫ್ ದಿಸ್ ಲೈಫ್. ದೇಹ ಎಂಡ್ ಮಾಡಿದ್ರು ಕೂಡ ನಿಮ್ಮ ತೊಂದರೆಗಳು ಎಂಡ್ ಆಗೋದಿಲ್ಲ. ತೊಂದರೆಗಳು ಯಾವಾಗ ಎಂಡ್ ಆಗುತ್ತೆ? ಯಾವಾಗ ನೀವು ಆ ತೊಂದರೆಗಳನ್ನ ಅರ್ಥ ಮಾಡ್ಕೋತೀರಿ, ಆ ತೊಂದರೆಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಓವರ್ಕಮ್ ಮಾಡ್ತೀವಿ. ಅರ್ಥ ಮಾಡ್ಕೊಂಡಾಗ ಮಾತ್ರ ಓವರ್ಕಮ್ ಮಾಡಕ್ಕಾಗತ್ತೆ. ಎಲ್ಲಿ ತನಕ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಎಲ್ಲಿ ತನಕ ನಾವು ಅದನ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ, ಅಲ್ಲಿ ತನಕ ನಾವು ಅದನ್ನ ಓವರ್ಕಮ್ ಮಾಡಕ್ ಆಗುತ್ತೆ. ಎಷ್ಟೋ ಸತಿ ನಿನ್ನೆ ನಾನು ಹೇಳ್ತಾ ಇದ್ದೆ, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯಲ್ಲಿ ಎಷ್ಟೋ ಸತಿ ಸೇಮ್ ಕೈಂಡ್ಸ್ ಆಫ್ ಪ್ಯಾಟರ್ನ್ ಆಫ್ ಲೈಫ್ ವಿ ರಿಪೀಟ್ ಇನ್ ಮಲ್ಟಿಪಲ್ ಲೈಫ್ ಟೈಮ್ಸ್. ಸಾಕಷ್ಟು ಜನ್ಮಗಳಲ್ಲಿ ಒಂದೇ ತರದ ಲೈಫ್ ಪ್ಯಾಟರ್ನ್ ನಾವು ಜೀವಿಸ್ತಾನೆ ಹೋಗ್ತೀವಿ. ಇಟ್ ಈಸ್ ಬಿಕಾಸ್ ಆ ಎಕ್ಸ್ಪೀರಿಯನ್ಸ್ ನ ಕಂಪ್ಲೀಟ್ ಮಾಡ್ತಾ ಇಲ್ಲ. ಕಂಪ್ಲೀಟ್ ಮಾಡಕ್ ಮುಂಚೆನೆ ಒಂದು ದೇಹ ಬಿಟ್ಬಿಟ್ಟಿರ್ತೀರಿ ನೀವೇ, ಅಥವಾ ದೇಹ ಬಿಟ್ಟು ಹೋಗಿರುತ್ತೆ ಕಾರಣಾಂತರದಿಂದ. ಸೊ ದ ಸಮರಿ ಆಫ್ ದಿಸ್ ಹೋಲ್ ಟಾಕ್ ಈಸ್, ಈ ಜಗತ್ತಿಗೆ, ಈ ಯೂನಿವರ್ಸ್ಗೆ ಯಾವುದೇ ಸೆಂಟರ್ ಇಲ್ಲ. ಹಾಗಾಗಿ ಯು ಆರ್ ದ ಸೆಂಟರ್ ಆಫ್ ದಿಸ್ ಹೋಲ್ ಯೂನಿವರ್ಸ್. ನಿಮ್ಮ ಸೆಂಟರ್ ನಿಮ್ಮ ನೇವಲ್ ಆಗಿದೆ, ನಿಮ್ಮ ನಾಭಿ ಆಗಿದೆ. ಬಿಕಾಸ್ ಯುವರ್ ನೇವಲ್ ಇಸ್ ದ ಸೆಂಟರ್ ಆಫ್ ಯುವರ್ ಎನರ್ಜಿ ಬಾಡಿ ಆಲ್ಸೋ ಆ್ಯಂಡ್ ಯುವರ್ ಫಿಸಿಕಲ್ ಬಾಡಿ ಆಲ್ಸೋ. ನಿಮ್ಮ ದೇಹಕ್ಕೂ ಕೂಡ ನೇವಲೇ ಸೆಂಟರ್ ಆಗಿದೆ. ನಿಮ್ಮ ಎನರ್ಜಿ ಬಾಡಿ ಏನಿದೆ ಅದಕ್ಕೂ ಕೂಡ ನಿಮ್ಮ ನೇವಲ್, ನಿಮ್ಮ ನಾಭಿನೇ ಸೆಂಟರ್ ಆಗಿದೆ. ಹಾಗಾಗಿ ನಿಮ್ಮ ನಾಭಿ ಈ ಪೂರ್ತಿ ಬ್ರಹ್ಮಾಂಡಕ್ಕೂ ಕೂಡ ಸೆಂಟರ್ ಆಗಿದೆ. ಅಂಡ್ ಅಲ್ಲಿಂದಾನೇ ಜೀವನ ಸೃಷ್ಟಿ ಆಗ್ತಾ ಇದೆ, ಶುರು ಆಗ್ತಾ ಇದೆ. ಹಾಗಾಗಿ ಯೋಗದಲ್ಲಿ ಅದನ್ನ ನಾವು ಬ್ರಹ್ಮ ಗ್ರಂಥಿ ಅಂತ ಹೇಳ್ತೀವಿ. ಬ್ರಹ್ಮ ಗ್ರಂಥಿಯಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಬಿಕಾಸ್ ಬ್ರಹ್ಮ ಇಸ್ ಬ್ರಹ್ಮ ಇಸ್ ಕ್ರಿಯೇಟರ್. ಅಲ್ಲಿಂದ ಸೃಷ್ಟಿಯ ರಚನೆ ಆಗುತ್ತೆ. ನಮ್ಮ ಜೀವನದ ರಚನೆ ಅಲ್ಲಿಂದಾನೇ ಆಗೋದು. ತಾಯಿ ಗರ್ಭದಲ್ಲಿ ಇರುವಾಗ್ಲೂ ಕೂಡ ಅಲ್ಲಿಂದಾನೇ ನಮ್ಗೆ ನ್ಯೂಟ್ರೆಂಟ್ ಸಿಗುತ್ತೆ. ಹೊರಗಡೆ ಬಂದ್ಮೇಲೆ ಬಾಯಿಂದ ತಿಂತೀವಿ, ಬಟ್ ತಾಯಿ ಗರ್ಭದಲ್ಲಿ ಇರೋ ತನಕನೂ ನಮ್ಗೆ ನ್ಯೂಟ್ರೆಂಟ್ಸ್ ಎಲ್ಲ ಸಿಗ್ತಾ ಇರೋದು, ಊಟ ಸಿಗ್ತಾ ಇರೋದು ಎಲ್ಲಿಂದ? ನಮ್ಮ ನಾಭಿಯಿಂದ. ಸೊ ನೇವಲ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾವು ನೇವಲ್ ಮೆಡಿಟೇಷನ್ ಅಥವಾ ನಾಭಿ ಧ್ಯಾನವನ್ನು ಮಾಡ್ತೀವಿ. ಈ ನಾಭಿ ಧ್ಯಾನ ಮಾಡಿದಾಗ ಯಾಕಷ್ಟು ಶಾಂತಿ ಸಿಗತ್ತೆ ಅಂತಂದ್ರೆ ನಾಭಿ ಇಸ್ ದ ಬಿಗಿನಿಂಗ್. ನಾಭಿ ಬಿಗಿನಿಂಗ್ ಅಂದ್ರೆ ಆದಿ. ಆದಿಯಲ್ಲಿ ನೀವು ಇರುವಾಗ ನೀವು ಸಮಾಧಿಯಲ್ಲಿ ಇರ್ತೀರಿ. ಸಮಾಧಿಗೆ ಅರ್ಥನೇ, ಸಮಾಧಿ ಪದಕ್ಕೆ ಅರ್ಥ ಸಮ ಪ್ಲಸ್ ಆದಿ. ಆದಿಗೆ ಸಮನಾಗಿರುವಂತದ್ದು ಅಂದ್ರೆ ಬಿಗಿನಿಂಗ್ ಅಲ್ಲಿ ನಾವು ಹೇಗಿದ್ವಿ ಹಾಗೆ ನಾವು ಮತ್ತೆ ಆಗೋದನ್ನ ನಾವು ಸಮಾಧಿ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಬಿಗಿನಿಂಗ್ ಇರೋದ್ರಿಂದ ಯಾವಾಗ ನೀವು ಅಲ್ಲಿ ಫೋಕಸ್ ಮಾಡ್ತೀರಿ, ಯಾವಾಗ ನೀವು ಅಲ್ಲಿ ಸ್ವಲ್ಪ ಮೆಡಿಟೇಟ್ ಮಾಡ್ತೀರಿ, ಯು ಸ್ಟಾರ್ಟ್ ಫೀಲಿಂಗ್ ದಟ್ ಎನರ್ಜಿ ಆಫ್ ಸಮಾಧಿ. ಆ ಸಮಾಧಿಯಲ್ಲೇ ಶಾಂತಿ ಇದೆ, ಆ ಸಮಾಧಿಯಲ್ಲೇ ನೆಮ್ಮದಿ ಇದೆ, ಆ ಸಮಾಧಿಯಲ್ಲೇ ಎಲ್ಲವೂ ಇದೆ. ಸೊ ಹಂಗಾಗಿ ನಾಭಿ ಧ್ಯಾನ ನಾವು ಮಾಡುವಾಗ ಆ ತರದ ಒಂದು ಶಾಂತಿಯನ್ನ, ಸಮಾಧಾನವನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ.